ಆತ ಇರಾನ್ನ ಸರ್ವಾಧ್ಯಕ್ಷ. ಸುಮಾರು 36-39 ವರ್ಷಗಳ ಕಾಲ ಇರಾನನ್ನ ಸರ್ವಾಧಿಕಾರಿಯಾಗಿ ಆಡಳಿತವನ್ನ ನಡೆಸಿದಂತಹ ಆಳಿದಂತಹ ವ್ಯಕ್ತಿ. ಆದರೆ ಆತ ಕಡೆಗೆ ಸತ್ತಿದ್ದು ಕೇವಲ 60 ಸೆಕೆಂಡ್ನಲ್ಲಿ. 60 ಸೆಕೆಂಡ್ಗಳಲ್ಲಿ ಏನೇನೆಲ್ಲ ಆಯಿತು ಅದರ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಪಕ್ಕಾ ಪ್ಲಾನ್ ಮಾಡಿ ಖಮೇನಿಯನ್ನ ಹತ್ಯೆಗೈಲಾಯಿತು. ಇಸ್ರೇಲ್ ಹಾಗೆ ಅಮೆರಿಕ ನಡೆಸಿದಂತಹ ಜಂಟಿ ದಾಳಿಯಲ್ಲಿ ಖಮೇನಿಯನ್ನ ಹತ್ಯೆಗೈಲಾಗಿತ್ತು. ಪಕ್ಕಾ ಪ್ಲಾನ್ ಮಾಡಿಯೇ ಇಸ್ರೇಲ್ ಮತ್ತು ಅಮೆರಿಕ ಈ ದಾಳಿಯನ್ನ ಮಾಡಿತ್ತು. ಟ್ರಾಫಿಕ್ ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿ ಮೊಬೈಲ್ ನೆಟ್ವರ್ಕ್ ಅನ್ನ ಟ್ರ್ಯಾಕ್ ಮಾಡಿ ಹತ್ಯೆ ಮಾಡಲಾಗಿದ್ದು ಖಮೇನಿಯನ್ನ. ಖಮೇನಿ ಹತ್ಯೆಗೆ ಸಹಕಾರಿಯಾಗಿದ್ದು ಹೇಗೆ? ಅದು 3 ಏರ್ ಸ್ಟ್ರೈಕ್, ಜಸ್ಟ್ 60 ಸೆಕೆಂಡ್ನಲ್ಲಿ ಖಮೇನಿ ಖಲಾಸ್ ಆಗೋಗಿದ್ದ. ಆ ಕ್ಯಾಮ್ರಾಗಳು ಹೇಗೆ ಸಹಕಾರಿ ಆಯಿತು ಇದಕ್ಕೆ? ಇಸ್ರೇಲ್ ಅಮೆರಿಕಾದ ಜಂಟಿ ದಾಳಿ ಹೇಗಿತ್ತು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ದಿನಕ್ಕೊಂದು ಹೊಸ ಮಾಹಿತಿಗಳು ರಿವೀಲ್ ಆಗ್ತಾ ಇರುವಂಥದ್ದು. ಖಮೇನಿಯನ್ನ ಯಾವ ರೀತಿಯಲ್ಲಿ ಹತ್ಯೆ ಮಾಡಲಾಯಿತು ಅನ್ನೋ ಬಗ್ಗೆ ಒಂದೊಂದೇ ಹೊಸ ಮಾಹಿತಿಗಳು ಹೊರಬರ್ತಾ ಇವೆ. ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಖಮೇನಿಯನ್ನ ಹತ್ಯೆಗೈಯೋದಕ್ಕೆ ಅಮೆರಿಕ ಇಸ್ರೇಲ್ ನಡೆಸಿದಂತಹ ಜಂಟಿ ದಾಳಿಯಲ್ಲಿ ತೆಗೆದುಕೊಂಡಿದ್ದು ಕೇವಲ 60 ಸೆಕೆಂಡ್. ಒಂದೇ ಒಂದು ನಿಮಿಷದಲ್ಲಿ ಇಡೀ ಖಮೇನಿಯ ಕುಟುಂಬ, 40ಕ್ಕೂ ಹೆಚ್ಚು ಹಿರಿಯ ಅಧಿಕಾರಿಗಳು ಒಟ್ಟೊಟ್ಟಿಗೆ ಖಲಾಸ್ ಆಗೋದ್ರು ಅಲ್ಲಿ. ಇದಕ್ಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಅಮೆರಿಕ ಹಾಗೆ ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ನಡೆಸಿದ್ದು. ಟ್ರಾಫಿಕ್ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡಲಾಗಿತ್ತು, ಮೊಬೈಲ್ ನೆಟ್ವರ್ಕ್ಗಳನ್ನು ಟ್ರ್ಯಾಪ್ ಮಾಡಲಾಗಿತ್ತು. ಅಲ್ಲಿ ಎಲ್ಲ ಪಕ್ಕಾ ಪ್ಲಾನ್ ಮಾಡಿಕೊಂಡು ಟೆಕ್ನಾಲಜಿಯನ್ನು, ಆಧುನಿಕ ತಂತ್ರಜ್ಞಾನವನ್ನು ಯಾವೆಲ್ಲ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಹುದು ಆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಖಮೇನಿಯ ಮೇಲೆ, ಅಯಾತುಲ್ಲಾ ಅಲಿ ಖಮೇನಿ ಇರಾನ್ನ ಸರ್ವಾಧಿಕಾರಿ, 1989ರಿಂದ 36 ವರ್ಷಗಳ ಕಾಲ ಸತತವಾಗಿ ಇರಾನ್ನ ಸರ್ವಾಧಿಕಾರಿಯಾಗಿ ಮೆರೆದಂತಹ ವ್ಯಕ್ತಿ. ಈತನನ್ನ ಮುಗಿಸೋದಕ್ಕೆ ಅಮೆರಿಕ ಇಸ್ರೇಲ್ ತೆಗೆದುಕೊಂಡಿದ್ದು ಕೇವಲ 60 ಸೆಕೆಂಡುಗಳು ಮಾತ್ರ. ಒಂದೇ ಒಂದು ನಿಮಿಷದಲ್ಲಿ ಖಮೇನಿಯ ಇತಿಹಾಸವೇ ಅಂತ್ಯವಾಗೋಯ್ತು. ಹಾಗಿದ್ರೆ ಖಮೇನಿಯನ್ನ ಹತ್ಯೆ ಮಾಡೋದಕ್ಕೆ ಯಾವ ರೀತಿಯಲ್ಲಿ ಸ್ಕೆಚ್ ಹಾಕಲಾಯಿತು, ಏನೆಲ್ಲ ಮಾಡಲಾಯಿತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಇರಾನ್ ಸರ್ವಾಧಿಕಾರಿಯ ಹತ್ಯೆಗೆ ಸ್ಕೆಚ್ ಹಾಕಲಾಗಿದ್ದು, ಅಂದರೆ ಆಗಲೇ ಹೇಳ್ತಾ ಇದ್ದೆ, ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲಾಗಿತ್ತು. ಇಲ್ಲಿ ಟ್ರಾಫಿಕ್ ಕ್ಯಾಮ್ರಾಗಳನ್ನು, ಮೊಬೈಲ್ ನೆಟ್ವರ್ಕನ್ನು ಹ್ಯಾಕ್ ಮಾಡಲಾಗಿತ್ತು. ಜೊತೆಗೆ ವರ್ಷದ ಮೊದಲೇ ಇರಾನ್ ಭದ್ರತಾ ವಲಯದ ಸಂವಹನ ಜಾಲಗಳನ್ನು ಹ್ಯಾಕ್ ಮಾಡಲಾಗಿತ್ತು. ಅಂದರೆ ಮೊಬೈಲ್ ನೆಟ್ವರ್ಕ್, ಅವರ ಕಮ್ಯುನಿಕೇಷನ್ ನೆಟ್ವರ್ಕ್ ಏನಿದೆ, ಇದನ್ನು ಇವತ್ತೋ ನಿನ್ನೆನೋ ನಾಳೆ ನಾವು ಅಟ್ಯಾಕ್ ಮಾಡ್ತೀವಿ ಅಂದರೆ ಇವತ್ತು ಕೂತ್ಕೊಂಡು ಪ್ಲಾನ್ ಮಾಡಿದ್ದಂಥದ್ದಲ್ಲ. ಅದು 1 ವರ್ಷಗಳ ಕಾಲ ಸತತ ಪ್ಲಾನ್ ಮಾಡಿ ಆಗಲೇ ಅದನ್ನು ಹ್ಯಾಕ್ ಮಾಡಿ ಎಲ್ಲವನ್ನೂ ಅವರು ಮಾಹಿತಿಯನ್ನು ಸಂಗ್ರಹಿಸಿ ಅದಾದ ನಂತರ ಈ ಪ್ಲಾನ್ಡ್ ಅಟ್ಯಾಕ್ ಅನ್ನು ಮಾಡಲಾಗಿದ್ದಂಥದ್ದು. ಇರಾನ್ ಭದ್ರತಾ ವಲಯದ ಮೇಲ್ವಿಚಾರಣೆ ಮಾಡುವ ಕ್ಯಾಮರಾಗಳನ್ನು ಕೂಡ ಹ್ಯಾಕ್ ಮಾಡಲಾಗಿತ್ತು. ಅಂದರೆ ಇರಾನ್ನ ಸೆಕ್ಯೂರಿಟಿ ಏನಿದೆ, ಆ ಸೆಕ್ಯೂರಿಟಿಯ ಮೇಲ್ವಿಚಾರಣೆ ಮಾಡುವಂತಹ ಕ್ಯಾಮರಾಗಳು, ಅವುಗಳನ್ನು ಹ್ಯಾಕ್ ಮಾಡಿ ಅಲ್ಲಿಯ ಮೂಮೆಂಟನ್ನು ತಿಳಿದುಕೊಳ್ಳಲಾಗ್ತಾ ಇತ್ತು. ಯಾವ ರೀತಿಯಲ್ಲಿ ಮೂಮೆಂಟ್ ನಡೀತಾ ಇದೆ, ಖಮೇನಿ ಇರಬಹುದು, ಆತನ ಸುತ್ತಮುತ್ತ ಇರುವಂತಹ ಭದ್ರತಾ ಸಿಬ್ಬಂದಿ ಇರಬಹುದು, ಹಾಗೇನೆ ಅಲ್ಲಿರುವಂತಹ ಅಧಿಕಾರಿಗಳಿರ್ಬೋದು, ಯಾರ್ಯಾರ ಮೂವ್ಮೆಂಟ್ ಯಾವ್ಯಾವ ರೀತಿ ಆಗತ್ತೆ, ಯಾರ್ಯಾರು ಯಾವತ್ತು ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ಸುಮಾರು 1-1.5 ವರ್ಷಗಳ ಕಾಲ ಅದರ ಟ್ರ್ಯಾಕನ್ನು ಇಟ್ಕೊಂಡು ಅದರ ಮಾಹಿತಿಯನ್ನು ಸಂಗ್ರಹಿಸಿ ಒಂದೊಂದನ್ನು ಇಂಚಿಂಚಾಗಿ ಗಮನಿಸಿ ಅದಾದ ನಂತರ ಅದಕ್ಕೆ ತಕ್ಕನ ಹಾಗೆ ಪ್ಲಾನ್ ಅನ್ನು ಮಾಡಿ ಇಸ್ರೇಲ್ ಹಾಗೇನೆ ಅಮೆರಿಕ ಈ ಜಂಟಿ ದಾಳಿಯನ್ನು ನಡೆಸಿದ್ದು. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಈ ಸಂವಹನ ಜಾಲಗಳನ್ನು ಹ್ಯಾಕ್ ಮಾಡಿತ್ತು. ಅಂದರೆ ಕಮ್ಯುನಿಕೇಷನ್ ನೆಟ್ವರ್ಕ್ ಏನಿತ್ತು ಅದನ್ನು ಹ್ಯಾಕ್ ಮಾಡಿದ್ದು ಮೊಸಾದ್. ಇದು ಗ್ಲೋಬಲಿ ಅಂದರೆ ಜಾಗತಿಕವಾಗಿ ಒನ್ ಆಫ್ ದ ಬೆಸ್ಟ್ ಸ್ಪೈ ಏಜೆನ್ಸೀಸ್ ಅಂತೇಳಿ ಕರೆಸಿಕೊಳ್ಳುವಂತಹ ಸಂಸ್ಥೆ ಇಸ್ರೇಲ್ನ ಸ್ಪೈ ಏಜೆನ್ಸಿ, ಅದು ಮೊಸಾದ್. ಈ ಮೊಸಾದ್ನ ಅಧಿಕಾರಿಗಳು ಹ್ಯಾಕ್ ಮಾಡಿದ್ದು ಅವರ ಟೆಕ್ನಿಕಲ್ ಡಿವಿಷನ್ನಿಂದ ಈ ಕ್ಯಾಮ್ರಾಗಳನ್ನಿರ್ಬೋದು, ಕಮ್ಯುನಿಕೇಷನ್ ನೆಟ್ವರ್ಕನ್ನು ಇರ್ಬೋದು, ಇದೆಲ್ಲವನ್ನು ಮೊಸಾದ್ನ ಟೆಕ್ನಿಕಲ್ ಡಿವಿಷನ್ನ ಸಿಬ್ಬಂದಿ ಏನಿದ್ರು ಅವರು ಹ್ಯಾಕ್ ಮಾಡಿ ಅದನ್ನು ಇಂಚಿಂಚಾಗೂ ಮಾನಿಟರ್ ಮಾಡ್ತಾ ಬಂದಿದ್ರು. ಅವರು ಪ್ರತಿ ಸೆಕೆಂಡು ಯಾವಾಗ ಏನೇನು ಮಾಡ್ತಾನೆ, ಖಮೇನಿ ಮನೆಯಿಂದ ಹೊರಗಡೆ ಎಷ್ಟೊತ್ತಿಗೆ ಬರ್ತಾನೆ, ಎಲ್ಲೆಲ್ಲಿಗೆ ಓಡಾಡ್ತಾರೆ,
ಅವರ ಮೀಟಿಂಗ್ ಯಾವ ರೀತಿ ಇರುತ್ತೆ, ಯಾರ್ಯಾರ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾರೆ, ಅವ್ರು ಊಟ ಎಷ್ಟೊತ್ತಿಗೆ ಮಾಡ್ತಾರೆ, ತಿಂಡಿ ಎಷ್ಟೊತ್ತಿಗೆ ಮಾಡ್ತಾರೆ, ರಾತ್ರಿ ಮಲಗೋದು ಎಷ್ಟೊತ್ತಿಗೆ, ಪ್ರತಿ ಮಾಹಿತಿಯನ್ನು ಅವರು ಕಲೆಕ್ಟ್ ಮಾಡ್ಕೊಂಡಿದ್ರು. ಮೊಸಾದ್ ಸೈಬರ್ ದಳ ಮೊಬೈಲ್ ಸಿಗ್ನಲ್ ಇಂಟರ್ಸೆಪ್ಟ್ ಮಾಡತ್ತೆ. ಅಂದರೆ ಮೊಬೈಲ್ ಸಿಗ್ನಲ್ ಅನ್ನು ಇಂಟರ್ಸೆಪ್ಟ್ ಮಾಡಿ ಕಮ್ಯುನಿಕೇಷನ್, ಇವರ ಸಂವಹನ ಯಾರ್ಯಾರ ಜೊತೆಯಲ್ಲಿ ನಡೀತಾ ಇತ್ತು, ಏನೇನು ನಡೀತಾ ಇತ್ತು ಅನ್ನೋದನ್ನು ಕೂಡ ಇದು ಸಂಗ್ರಹಿಸಿಕೊಳ್ಳುತ್ತೆ. ಇಡೀ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ದೀರ್ಘಕಾಲದ ಗುಪ್ತಚರ ಪ್ಲಾನಿಂಗ್ ಮಾಡಿ ತೆಹರಾನ್ನ ಟ್ರಾಫಿಕ್ ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡಲಾಗಿತ್ತು. ಅಂದರೆ ಈಗ ಅಟ್ಯಾಕ್ ಮಾಡೋದಕ್ಕೆ ಯಾವ ರೀತಿಯಲ್ಲಿ ಪ್ಲಾನಿಂಗ್ ಮಾಡಲಾಗಿತ್ತು, ಅದೇ ರೀತಿ ತೆಹರಾನ್ನ ಟ್ರಾಫಿಕ್ ಕ್ಯಾಮ್ರಾಗಳನ್ನು ಕೂಡ ಹ್ಯಾಕ್ ಮಾಡೋದಕ್ಕೂ ಕೂಡ ಅದಕ್ಕೂ ಒಂದು ಪ್ಲಾನಿಂಗ್ ನಡೆದಿತ್ತು. ಟ್ರಾಫಿಕ್ ಕ್ಯಾಮ್ರಾಗಳ ವಿಡಿಯೋ ಎನ್ಕ್ರಿಪ್ಟ್ ಆಗಿರುತ್ತೆ. ಎನ್ಕ್ರಿಪ್ಟ್ ಅಂದರೆ ಅದನ್ನು ಸುಮ್ಮನೆ ಎಲ್ಲೋ ಕ್ಲಿಕ್ ಮಾಡಿದ ಕೂಡಲೇ ನೋಡೋದಕ್ಕೆ ಬರೋದಿಲ್ಲ. ಅದು ಎನ್ಕ್ರಿಪ್ಟೆಡ್ ವಿಡಿಯೋ ಇರುತ್ತೆ. ಅದನ್ನು ಡಿಕ್ರಿಪ್ಟ್ ಮಾಡಿ ಅದಾದ ನಂತರ ಅದನ್ನು ಚೆಕ್ ಮಾಡಬೇಕು. ಇಸ್ರೇಲ್ ಸರ್ವರ್ಗಳಿಗೆ ಅವನ್ನು ರವಾನೆ ಮಾಡಿಕೊಂಡು ಅದಾದ ಮೇಲೆ ಟೆಲ್ ಅವೀವ್ನಲ್ಲಿ ಕುಳಿತುಕೊಂಡೇನೆ ಇರಾನ್ನ ಪ್ರಮುಖ ರಸ್ತೆಗಳನ್ನು ಕ್ಯಾಮ್ರಾ ಹ್ಯಾಕ್ ಮಾಡಿ ನೋಡಲಾಗ್ತಾ ಇತ್ತು. ಪ್ರಮುಖ ರಸ್ತೆಗಳು, ಖಮೇನಿಯ ಮನೆಯ ಬಳಿಯಲ್ಲಿರುವಂತಹ ಟ್ರಾಫಿಕ್ ಕ್ಯಾಮ್ರಾಗಳನ್ನು ಕೂಡ ಹ್ಯಾಕ್ ಮಾಡಲಾಗಿತ್ತು. ಅದರಿಂದನೇ ಖಮೇನಿಯ ಮೂವ್ಮೆಂಟ್ ತಿಳಿತಾ ಇತ್ತು. ಯಾವಾಗ ಅವರು ಮನೆಯಿಂದ ಆಚೆ ಹೋಗ್ತಾ ಇದ್ರು, ಯಾವಾಗ ಮನೆಯ ಆವರಣದಲ್ಲಿ ಇರ್ತಾ ಇದ್ರು, ಯಾವಾಗ ಅವರು ಆಚೆ ಹೋಗಿ ಬೇರೆ ಯಾವ ಕಾರ್ಯಗಳಲ್ಲಿ ತೊಡಗ್ತಾ ಇದ್ರು, ಅಲ್ಲಿಂದ ಆಚೆ ಹೋದ್ಮೇಲೆ ಮುಂದೆ ಎಲ್ಲಿ ಹೋಗ್ತಾ ಇದ್ರು, ಇದೆಲ್ಲವನ್ನು ಟ್ರ್ಯಾಕ್ ಮಾಡೋದಕ್ಕೆ ಕ್ಯಾಮ್ರಾವನ್ನು ಹ್ಯಾಕ್ ಮಾಡಿ ಆ ವಿಜುವಲ್ಗಳನ್ನು ಟೆಲ್ ಅವೀವ್ನಲ್ಲಿ ಕುಳಿತುಕೊಂಡು ಮೊಸಾದ್ನ ಸೈಬರ್ ಸೆಲ್ ಏನಿದೆ ಆ ಸೈಬರ್ ಸೆಲ್ನ ಎಕ್ಸ್ಪರ್ಟ್ಗಳು ಮಾನಿಟರ್ ಮಾಡ್ತಾ ಇದ್ರು. ಪ್ರತಿನಿತ್ಯದ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ರು ಇವರು. ಪ್ರತಿನಿತ್ಯ ಒಂದೇ ಅಲ್ಲ, ಪ್ರತಿ ಸೆಕೆಂಡಿನ ಮಾಹಿತಿಯು ಕೂಡ ಇಲ್ಲ. ಈ ಥರದ ಆಪರೇಷನ್ಗಳಿಗೆ ಆ ಪ್ರತಿ ಸೆಕೆಂಡಿನ ಮಾಹಿತಿಯು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಅದೆಲ್ಲವನ್ನು ಇರಾನ್ ಮಿಲಿಟರಿ ಡಾಟಾವನ್ನು ಕೂಡ ಸಂಕ್ಷಿಪ್ತವಾಗಿ ಗಮನಿಸಿ ಅದರ ರಿಪೋರ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ರು ಮೊಸಾದ್ ಸೈಬರ್ ಸೆಲ್ನ ತಜ್ಞರು. ಇನ್ನು ಅವರಿಗೆ ನೆರವಾಗಿದ್ದು ಯಾವುದು? ಅದೊಂದು ಕ್ಯಾಮ್ರಾ. ಆ ಕ್ಯಾಮ್ರಾ ಯಾವುದು? ಪಾಶ್ಚರ್ ಸ್ಟ್ರೀಟ್ ಬಳಿ ಇದ್ದಂತಹ ಆ ಒಂದು ಕ್ಯಾಮ್ರಾ ಈ ದಾಳಿ ನಡೆಸೋದಕ್ಕೆ ತುಂಬ ಪ್ರಮುಖವಾಗಿ ನೆರವಿಗೆ ಬಂದಂಥದ್ದು. ಪ್ರಮುಖ ಸರ್ಕಾರಿ ಕಚೇರಿಗಳ ನೆಲೆ ಈ ಪಾಶ್ಚರ್ ಸ್ಟ್ರೀಟ್ ಬಳಿಯ ಕ್ಯಾಮ್ರಾದಲ್ಲಿ ಅವರಿಗೆ ಸಿಗ್ತಾ ಇತ್ತು. ಖಮೇನಿ ಕಚೇರಿಯ ಭದ್ರತಾ ಪಡೆಗಳು ನಿಲ್ಲೋ ದೃಶ್ಯವನ್ನ ಅದು ಸೆರೆ ಹಿಡಿತಾ ಇತ್ತು. ಆ ದೃಶ್ಯಗಳನ್ನು ಗಮನಿಸಿಯೇ ಈ ಕಡೆಗೆ ಇಸ್ರೇಲ್ನಲ್ಲಿ ಕುಳಿತುಕೊಂಡು ಟೆಲ್ ಅವೀವ್ನಲ್ಲಿ ಕುಳಿತುಕೊಂಡು ಮೊಸಾದ್ ಪ್ಲಾನ್ ಮಾಡ್ತಾ ಇತ್ತು. ಕ್ಯಾಮ್ರಾದಲ್ಲಿ ಸೆರೆಯಾದಂತಹ ಭದ್ರತಾ ಸಿಬ್ಬಂದಿ ಎಲ್ಲೆಲ್ಲಿ ವಾಹನವನ್ನ ನಿಲ್ಲಿಸ್ತಾರೆ, ಅವರು ಏನು ಮಾಡ್ತಾರೆ, ಅವರ ಚರ್ಯಗಳು ಏನು, ಯಾವ ರೀತಿ ಅವರು ಭದ್ರತೆಯನ್ನು ನೀಡ್ತಾರೆ ಅನ್ನೋದನ್ನು ಇಲ್ಲಿ ಕುಳಿತುಕೊಂಡು ಮಾನಿಟರ್ ಮಾಡ್ತಾ ಇದ್ರು. ಯಾವ್ಯಾವ ದಿನ ಕಾಂಪೌಂಡ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಏನೇನೆಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ, ಅಲ್ಲಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಭದ್ರತಾ ಸಿಬ್ಬಂದಿ, ಯಾವ ರೀತಿಯಲ್ಲಿ ಅವರು ಅಲ್ಲಿ ಸೆಕ್ಯೂರಿಟಿಯನ್ನ ಕೊಡ್ತಾ ಇದ್ದಾರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಸತತವಾಗಿ ಬರುವವರು ಯಾರು, ಆಗೊಮ್ಮೆ ಈಗೊಮ್ಮೆ ಬರುವವರು ಯಾರು, ಆ ವ್ಯಕ್ತಿಯ ಇಂಪಾರ್ಟೆನ್ಸ್ ಏನು, ಖಮೇನಿ ಜೊತೆಗೆ ಅವರ ಸಂಬಂಧ ಏನು, ಪ್ರತಿಯದನ್ನು ಕೂಡ ನಿಗಾ ವಹಿಸಿ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಇತ್ತು. ಈ ಪ್ರದೇಶದಲ್ಲಿನ ಮೊಬೈಲ್ ಟವರ್ಗಳನ್ನು ಕೂಡ ಇಸ್ರೇಲ್ ಹ್ಯಾಕ್ ಮಾಡಿ ಇವರ ಕಮ್ಯುನಿಕೇಷನ್ ಮೇಲೆ ನಿಗಾವನ್ನು ವಹಿಸಿತ್ತು. ಗುಪ್ತಚರ ಇಲಾಖೆಯ ದಾಳಿಗೂ ಮುನ್ನ ಆಯ್ದ ಫೋನ್ ಟವರ್ಗಳನ್ನು ಹ್ಯಾಕ್ ಮಾಡಿ ಅದನ್ನು ನಿಷ್ಕ್ರಿಯಗೊಳಿಸಲಾಗಿತ್ತು. ಇಸ್ರೇಲ್ನಲ್ಲಿ ಕುಳಿತುಕೊಂಡು ಟವರ್ಗಳನ್ನು ಹ್ಯಾಕ್ ಮಾಡಿ ಇರಾನ್ನಲ್ಲಿ ಅದರ ಸಂಪೂರ್ಣ ಸಂವಹನವನ್ನು, ಅದರ ಕಮ್ಯುನಿಕೇಷನನ್ನು ನಿಷ್ಕ್ರಿಯಗೊಳಿಸಲಾಗಿತ್ತು. ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಯಾವುದೇ ರೀತಿಯ ನೆರವು ಇವರಿಗೆ ಸಿಗಬಾರದು ಅನ್ನುವ ಉದ್ದೇಶದಿಂದಲೇ ಹೊರಗಡೆಯ ಇತರರಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗದೇ ಇರುವ ರೀತಿಯಲ್ಲಿ ಆ ಕಮ್ಯುನಿಕೇಷನ್ ಅನ್ನು ಡಿಸ್ಕನೆಕ್ಟ್ ಮಾಡಿತ್ತು ಇಸ್ರೇಲ್. ಇರಾನ್ನಲ್ಲಿದ್ದ ತನ್ನ ಏಜೆಂಟರುಗಳು, ನಾ ಆಗಲೇ ಹೇಳ್ತಾ ಇದ್ದೆ ಮೊಸಾದ್ ಸ್ಪೈ ಏಜೆನ್ಸಿ ಅಂತೇಳಿ, ಅದರ ಏಜೆಂಟ್ಗಳು ಇರಾನ್ನಲ್ಲೂ ಕೂಡ ಮಾರು ವೇಷಗಳಲ್ಲಿ ಇದ್ರು. ಅವರುಗಳೇ ಈ ಮಾಹಿತಿಯನ್ನು ಸಂಗ್ರಹಿಸಿ ಮೊಸಾದ್ಗೆ ರವಾನಿಸ್ತಾ ಇದ್ರು. ಆ ಮಾಹಿತಿಯನ್ನು ಆಧರಿಸಿ ಫೆಬ್ರವರಿ 28ಕ್ಕೆ ಅಯಾತುಲ್ಲಾ ಅಲಿ ಖಮೇನಿ ಇದ್ದಂತಹ ಸ್ಥಳದ ಮೇಲೆ 3 ಮಿಸೈಲ್ಗಳ ದಾಳಿಯನ್ನ ಮಾಡಲಾಗತ್ತೆ. ಕೇವಲ 60 ಸೆಕೆಂಡ್ಗಳಲ್ಲಿ ಎಲ್ಲವೂ ಫಿನಿಶ್. ಕ್ಷಿಪಣಿ ಬಾಂಬ್ ದಾಳಿಯನ್ನ ನಡೆಸಿ ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿಯ ಹತ್ಯೆಯನ್ನ ಮಾಡಲಾಗಿರುವಂಥದ್ದು. ಕೇವಲ 60 ಸೆಕೆಂಡ್ಗಳ ಕಾರ್ಯಾಚರಣೆ ಇದು. 60 ಸೆಕೆಂಡ್ಗಳಲ್ಲಿ 3 ಮಿಸೈಲ್ಗಳ ಮೂಲಕ ಒಂದು ದೇಶದ ಸರ್ವಾಧಿಕಾರಿಯ ಇತಿಹಾಸವನ್ನೇ ಅಲ್ಲಿ ನೆಲಸಮ ಮಾಡಿಬಿಡ್ತು. ಇಸ್ರೇಲ್ ಹಾಗೂ ಅಮೆರಿಕ ನಡೆಸಿದಂತಹ
ಜಂಟಿ ಕಾರ್ಯಾಚರಣೆ. ಹಾಗಿದ್ರೆ 60 ಸೆಕೆಂಡ್ಗಳಲ್ಲಿ ಖಮೇನಿ ಹಾಗೆ ಆತನ ಜೊತೆಗಿದ್ದವರೆಲ್ಲರೂ ಆಲ್ ಔಟ್ ಆಗಿದ್ದು ಹೇಗೆ, ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಟ್ಯಾಕ್ ಮಾಡಿದ ದಿನ ಜಸ್ಟ್ 60 ಸೆಕೆಂಡ್ನಲ್ಲೇ ಫಿನಿಶ್ ಆಗಿತ್ತು ಟಾರ್ಗೆಟ್ ಯಾರು ಇಲ್ಲಿ? ಅಯಾತುಲ್ಲಾ ಅಲಿ ಖಮೇನಿ ಹಾಗೆ ಆತನ ಜೊತೆ ಇದ್ದಂತಹ ಟಾಪ್ ಅಫಿಷಿಯಲ್ಸ್. ಇವರಿಷ್ಟು ಜನ ಇಸ್ರೇಲ್ನ ಹಾಗೆ ಅಮೆರಿಕಾದ ಟಾರ್ಗೆಟ್ ಆಗಿದ್ರು. ಇವರೆಲ್ಲರೂ ಫಿನಿಶ್ ಆಗಿದ್ದು ಕೇವಲ 60 ಸೆಕೆಂಡ್ನಲ್ಲಿ. ಖಮೇನಿಯ ಮನೆ ಹಾಗೆ ಕಚೇರಿ ಸೇರಿ 60 ಸೆಕೆಂಡ್ಗಳಲ್ಲಿ 3 ಟಾರ್ಗೆಟ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸ್ಟ್ರೈಕ್ ಮಾಡಲಾಯಿತು. ಖಮೇನಿಯ ಮನೆ, ಕಚೇರಿ ಸೇರಿದಂತೆ 3 ಟಾರ್ಗೆಟ್ಗಳ ಮೇಲೆ ಕೇವಲ 60 ಸೆಕೆಂಡ್ಗಳಲ್ಲಿಯೇ ಸ್ಟ್ರೈಕ್ ಅನ್ನ ನಡೆಸಲಾಗಿತ್ತು. ಈ 60 ಸೆಕೆಂಡ್ ಸ್ಟ್ರೈಕ್ನಲ್ಲಿ ಇರಾನ್ ಸರ್ವಾಧಿಕಾರಿ ಖಮೇನಿಯ ಅಂತ್ಯ ಆಗೋಗಿದೆ. ಅಯಾತುಲ್ಲಾ ಅಲಿ ಖಮೇನಿ ಇರಾನ್ನ ಸರ್ವಾಧಿಕಾರಿ, ಈತನ ಅಂತ್ಯವಾಗಿದ್ದು 60 ಸೆಕೆಂಡ್ಗಳು. ಈತ ಆಡಳಿತ ನಡೆಸಿದ್ದು 36 ವರ್ಷ, ಆದರೆ ಈತನನ್ನು ಮುಗಿಸೋಕೆ ಹಿಡಿದಿದ್ದು ಕೇವಲ 60 ಸೆಕೆಂಡ್. ಅದರ ಹಿಂದಿನ ಪ್ರಿಪರೇಷನ್ ವರ್ಷಗಳದ್ದಿದೆ, ಇಲ್ಲ ಅಂತಲ್ಲ, ಆದರೆ ಈತನ ಚರಿತ್ರೆಯನ್ನ 60 ಸೆಕೆಂಡ್ಗಳಲ್ಲಿ ಮುಗಿಸೇ ಬಿಡ್ತು ಇಸ್ರೇಲ್ ಹಾಗೂ ಅಮೆರಿಕಾದ ಜಂಟಿ ಪಡೆ. ಮಹತ್ವದ ಸಭೆ ನಡೆಸೋದಕ್ಕೆ ಅಂತ ಸೇರಿದ್ದಂತಹ 40 ಉನ್ನತ ಅಧಿಕಾರಿಗಳು ಕೂಡ, ಇದರಲ್ಲಿ ಇರಾನ್ನ ರಕ್ಷಣಾ ಸಚಿವ ಹಾಗೆ IRGCಯ ಉನ್ನತ ಅಧಿಕಾರಿ, IRGCಯ ಮುಖ್ಯಸ್ಥ ಕೂಡ ಇದ್ರು. ಅವರಲ್ಲದೆ ಇನ್ನೂ 40 ಉನ್ನತ ಅಧಿಕಾರಿಗಳು, ಸೇನೆಯ ಉನ್ನತ ಅಧಿಕಾರಿಗಳು, ಸಚಿವಾಲಯದ ಉನ್ನತ ಸ್ಥಾನದಲ್ಲಿದ್ದಂತಹ ಸಚಿವರುಗಳು, ಅವರುಗಳು ಕೂಡ 40 ಜನ ಅಸುನೀಗಿದ್ದಂಥದ್ದು ಈ ದಾಳಿಯಲ್ಲಿ. ಬೆಳಗ್ಗೆಯೇ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂತೇಳಿ ಇವರು ಅಂದ್ಕೊಂಡೂ ಇರಲಿಲ್ಲ, ನಿರೀಕ್ಷಿಸಿರ್ಲೂ ಇರಲಿಲ್ಲ ಇರಾನ್ಗೆ. ಆದರೆ ಸಾವಿನ ಶಾಕ್ ಕಾದಿತ್ತು ಅಯಾತುಲ್ಲಾ ಅಲಿ ಖಮೇನಿ ಹಾಗೆ ಅವರ ಜೊತೆಗಿದ್ದವರಿಗೆ. ಆದರೆ ಆ ಶಾಕ್ ಅನ್ನ ಅನುಭವಿಸೋದಕ್ಕೆ ಅವ್ರಿಗಿರಲೇ ಇಲ್ಲ. ಅಷ್ಟೊತ್ತಿಗೆ ಅವರೇ ಶವವಾಗಿ ಹೋಗಿದ್ರು ಅಲ್ಲಿ. ಇದು 60 ಸೆಕೆಂಡ್ಗಳಲ್ಲಿ ಆಲ್ ಔಟ್ ಆದಂತಹ ಕತೆ. ಇಸ್ರೇಲ್ ಅಮೆರಿಕ ಸೇರಿದಂತೆ ಆಲ್ ಔಟ್ ಮಾಡಿದಂತಹ ಕತೆ ಇದು ಕೇವಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.